ಪಾಕಿಸ್ತಾನದಿಂದ ಒಂದೇ ಸಮನೆ ಡ್ರೋನ್ ದಾಳಿ ಆಗ್ತಾ ಇದೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ 6-7 ಡ್ರೋನ್ಗಳನ್ನು ಧ್ವಂಸ ಮಾಡಲಾಗಿದೆ. ಅಂದ್ರೆ ಶ್ರೀನಗರದ ವಿಮಾನ ನಿಲ್ದಾಣದ ಬಳಿಯೇ ಡ್ರೋನ್ ಸ್ಫೋಟ ಆದದ್ದು. ಈ ರೀತಿ 3-4 ರಾಜ್ಯಗಳ ಗಡಿ ಪ್ರದೇಶಗಳ ಪ್ರಮುಖ ನಗರಗಳನ್ನೇ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮೇಲೆ ದಾಳಿ ಮಾಡ್ತಾ ಇದೆ. ಆದರೆ ನಮ್ಮ ವಾಯು ರಕ್ಷಣಾ ವ್ಯವಸ್ಥೆ ಮೂಲಕ ಆ ಎಲ್ಲ ಡ್ರೋನ್ಗಳನ್ನು ಸಫಲಗೊಳಿಸಲಾಗ್ತದೆ. ಹೊಡೆದುರುಳಿಸಿ ಭಾರತದ 4 ರಾಜ್ಯಗಳನ್ನ ಗುರಿಯಾಗಿಸಿ ನಡೆಸ್ತಾ ಇರುವಂತಹ ಪಾಕಿಸ್ತಾನದ ಪ್ರತಿ ಯತ್ನವನ್ನು ಕೂಡ ವಿಫಲ ಮಾಡಲಾಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ. ನಿನ್ನೆ ಕೂಡ ಇದೇ ರೀತಿಯಾದಂತಹ ಬೆಳವಣಿಗೆಯನ್ನು ನೋಡಿದ್ವಿ. ಇವತ್ತು ಅಂತಹದೇ ಪ್ರಯತ್ನವನ್ನ ಮುಂದುವರಿಸಿದೆ, ದುಸ್ಸಾಹಸವನ್ನ ಮುಂದುವರಿಸ್ತಾ ಇದೆ. ಭಾರತದ 4 ರಾಜ್ಯಗಳನ್ನ ಗುರಿಯಾಗಿಸ್ಕೊಂಡು 26 ನಗರ ನಾವು ಗಮನಿಸ್ತಾ ಇದ್ದೀವಿ. 26 ನಗರಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಉತ್ತರ ಬಾರಾಮುಲಾದಿಂದ ದಕ್ಷಿಣದ ಭುಜ್ವರೆಗೆ. ಆಗಲೇ ಗಡಿ ಭಾಗದ ಬಗ್ಗೆ ಹೇಳ್ತಾ ಇದ್ವಿ. 3350 ಕಿಲೋಮೀಟರ್ಗೂ ಅತಿ ಹೆಚ್ಚು ನಾವು ಗಡಿಯನ್ನ ಹಂಚಿಕೊಳ್ತೀವಿ ಪಾಕಿಸ್ತಾನದ ಜೊತೆ. ಪ್ರತಿನಿತ್ಯ ಸಂಘರ್ಷ ಇರುತ್ತೆ, ಸಣ್ಣ ಪುಟ್ಟದ್ದು. ಆದರೆ ಈಗಿರುವಂತಹ ಸಮಯ ಹಾಗಲ್ಲ. ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್, ಈ ರಾಜ್ಯಗಳ 26 ನಗರ ಅಂದ್ರೆ ಉತ್ತರ ಬಾರಾಮುಲಾದಿಂದ ಹಿಡಿದು ದಕ್ಷಿಣದ ಭುಜ್ವರೆಗೆ ಅಲ್ಲಿವರೆಗೂ ಕೂಡ ಪಾಕ್ನ ಡ್ರೋನ್ಗಳ ಹಾರಾಟ ನಡೀತಾ ಇದೆ. ಆ ಡ್ರೋನ್ಗಳನ್ನ ಹೊಡೆದುರುಳಿಸುವಲ್ಲಿ ನಮ್ಮ ಸೇನೆ ಸಫಲ ಆಗಿದೆ. ಭಾರತ್ ಮಾತಾ ಕಿ ಜೈ, ಜೈ ತನೋಡ್ ಮಾತಾ ಕಿ. ಗಮನಿಸ್ತಾ ಇದೀವಿ ಆ ದೃಶ್ಯಗಳಲ್ಲಿ. ಆ ಹಿಂದೆ ಬರ್ತಾ ಇರುವಂತಹ ಧ್ವನಿ ಕೂಡ ಕೇಳ್ತಾ ಇದೀವಿ. ಜನಕ್ಕೆ ಎಲ್ಲೋ ಒಂದು ಕಡೆ ಒಂದು ಸಮಾಧಾನ, ಸೇನೆ ಇದೆ ಅಂತ. ಸೇನೆ ಸದೃಢವಾಗಿ ಅದೆಲ್ಲವನ್ನ ಹೊಡೆದುರುಳಿಸ್ತಾ ಇದೆ ನಿಜ. ಅದರ ಜೊತೆಗೆ ಸೇನೆ ಕೊಡೋ ಸೂಚನೆಗಳನ್ನ ನಾವು ಪಾಲಿಸಬೇಕಾಗಿದೆ. ಎಸ್, ಒಂದೊಂದು ದೃಶ್ಯವೂ ಕೂಡ ಗಾಬರಿ ಹುಟ್ಟಿಸೋ ಆಗಿದೆ. ಇನ್ನು ಅಮೆರಿಕದ ಮನವಿಗೂ ಕೂಡ ಬಗ್ಗದಂತ ಪಾಪಿ ಪಾಕಿಸ್ತಾನ ಭಾರತದೊಂದಿಗೆ ಭಿನ್ನಮತ ಶಮನ ಸಾಧ್ಯವೇ ಇಲ್ಲ ಅಂತ ಹೇಳಿದೆ. ಭಾರತದ ಜೊತೆಗೇನು ಭಿನ್ನಮತ ಇದೆ, ಅಮೆರಿಕ ಮನವಿ ಮಾಡ್ಕೊಳ್ತೇನೆ, ಅದೇನಿದೆ ನೀವು ಕ್ಲಿಯರ್ ಮಾಡ್ಕೊಳ್ಬೇಕು ಮಾತುಕತೆಯ ಮೂಲಕ. ನೀವೇ ಎಸ್ಕಲೇಟ್ ಮಾಡಿದ್ದು, ಶುರುವಾಗಿದ್ದೇ ನಿಮ್ಮಿಂದ ಈ ಕಾನ್ಫ್ಲಿಕ್ಟ್. ಟ್ರಂಪ್ ಬಯಕೆ ಏನಂತಂದ್ರೆ ಉದ್ವಿಗ್ನತೆ ಕಡಿಮೆ ಆಗಬೇಕು ಅಂತ. ಆದ್ರೆ ಅಮೆರಿಕದ ಮನವಿಗೂ ಕೂಡ ಬಗ್ಗದಂತ ಪಾಪಿ ಪಾಕಿಸ್ತಾನ ಭಾರತದೊಂದಿಗೆ ಭಿನ್ನಮತ ಶಮನ ಸಾಧ್ಯವೇ ಇಲ್ಲ ಅಂತ ಈಗ ಪಾಕಿಸ್ತಾನ ಹೇಳಿದೆ. ಅಮೆರಿಕದ ಮನವಿಗೆ ಪಾಕಿಸ್ತಾನದ ಸೇನೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಮಾತುಕತೆ ಮೂಲಕ ಯಾವುದೇ ಕಾಂಪ್ರಮೈಸ್ ಸಾಧ್ಯ ಇಲ್ಲ, ಮಾತನಾಡುವಂತ ಸಮಯ ಕೂಡ ಇದಲ್ಲ ಅನ್ನೋ ಅರ್ಥದಲ್ಲಿ ಈಗ ಪಾಕಿಸ್ತಾನ ಸೇನೆ ಹೇಳಿದೆ. ಸೊ ಅಮೆರಿಕ ಮನವಿ ಮಾಡಿತ್ತು, 2 ರಾಷ್ಟ್ರಗಳು ಕೂಡ ಶಾಂತಿ ಮಾತುಕತೆಗೆ ಮುಂದಾಗಬೇಕು ಅಂತ. ಜೊತೆಗೆ ನೆನೆ NSA ಇಂದ, ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿಯಿಂದ ಕೂಡ ಛೀಮಾರಿ ಹಾಕಲಾಗಿತ್ತು ಪಾಕಿಸ್ತಾನಕ್ಕೆ. ನಿಮ್ಮಿಂದಲೇ ಈ ಕಾನ್ಫ್ಲಿಕ್ಟ್ ಶುರುವಾಗಿರೋದು, ಇಲ್ಲಿ ವಿಕ್ಟಿಮ್ ಆಗಿರೋದು ಭಾರತ, ನೀವು ಆಶ್ರಯ ಕೊಟ್ಟಂತವ್ರು, ನೀವು ಈ ಟೆರರಿಸಮ್ ಅನ್ನ ಪೋಷಿಸ್ಕೊಂಡು ಬಂದಂತವ್ರು ಅಂತ.